ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಇದು ಪ್ರಶ್ನೆ. ಇನ್ನೂ ಕೂಡ SR ಶ್ರೀನಿವಾಸ್ ಅವರ ಮುನಿಸು ಮುಗ್ದಿಲ್ವಾ? ಇದನ್ನ ಶಮನ ಮಾಡುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಕರೆದಂತ ಮೀಟಿಂಗ್ ವಿಫಲ ಆಯ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಶಾಸಕರುಗಳು ಕಿತ್ತಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇರುವಂತದ್ದು. ಅನುದಾನ ಹಂಚಿಕೆ ಕುರಿತು ಸಿಎಂ ನೇತೃತ್ವದಲ್ಲಿ ಕರೆಯಲಾಗಿದ್ದಂತ ಜಿಲ್ಲಾ ಶಾಸಕರ ಸಭೆ ಬಳಿಕ ಮಾಧ್ಯಮಗಳ ಎದುರು ಮಾತನಾಡಬೇಕಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪರಸ್ಪರ ಕೈ ಹಿಡಿದು ನೂಕಿ ಹಾಕಿಕೊಂಡಿದ್ದಾರೆ ಶಾಸಕರುಗಳು. ಯಾರ್ಯಾರು? ಕುಣಿಗಲ್ ಶಾಸಕ ರಂಗನಾಥ್, ಹಾಗೆ ಉಪ್ಪಿಯ ಶಾಸಕರಾದಂತ SR ಶ್ರೀನಿವಾಸ್. ಯಾಕಪ್ಪ ಅಂದ್ರೆ ಪರಮೇಶ್ವರ್ ಪಕ್ಕದಲ್ಲಿ ನಿಂತ್ಕೋಬಾ ಅಂತ ರಂಗನಾಥ್ ಅವ್ರು ಕರೀತಾರೆ, SR ಶ್ರೀನಿವಾಸ್ ಕೈ ಹಿಡಿದು ಕರೀತಾರೆ. ಆದ್ರೆ ರಂಗನಾಥ್ ಅವ್ರನ್ನ ದೂಕಿ ನಾನು ಬರಲ್ಲ, ನಾನು ಅವ್ರ ಪಕ್ಕ ನಿಂತ್ಕೊಳ್ಳಲ್ಲ ಅನ್ನುವಂತ ಸನ್ನೆಯನ್ನ ಮಾಡ್ತಾರೆ. ಕೋಪದ ಮುಖದಿಂದ ರಂಗನಾಥ್ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾರೆ, ನಾನು ಪಕ್ಕ ನಿಂತ್ಕೊಳ್ಳಲ್ಲ, ನಾನು ಹಿಂದೆನೆ ನಿಂತ್ಕೊಳ್ತೀನಿ ಅನ್ನುವಂತ ಸನ್ನೆಯನ್ನ ಕೋಪದಿಂದ ಮಾಡ್ತಾರೆ. ಅಂದ್ರೆ ಏನು, ಜಿಲ್ಲಾ ಶಾಸಕರುಗಳ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಕರೆದಿದ್ರು. ಏನ್ ಅನುದಾನ ಹಂಚಿಕೆ ಮಾಡ್ಬೇಕು, ನಿಮ್ಮಲ್ಲಿರುವಂತ ಮನಸ್ತಾಪಗಳನ್ನ ಬಗೆಹರಿಸ್ಬೇಕು ಅಂತ ಏನ್ ಶಾಸಕರುಗಳನ್ನ ಕರೆದಿದ್ರು, ಅದು ವಿಫಲ ಆಗಿದೆ. SR ಶ್ರೀನಿವಾಸ್ ಅವರ ಮುನಿಸು ಪರಮೇಶ್ವರ್ ರಾಜಣ್ಣ ವಿರುದ್ಧವಾಗಿ ಏನು ಮುನಿಸ್ಕೊಂಡಿದ್ದಾರೆ ಅದಿನ್ನೂ ಕೂಡ ಮುಂದುವರಿತಾ ಇದೆ. ಇದು ತುಮುಲ್ನಲ್ಲಿ ಸೃಷ್ಟಿಯಾದಂತ ಮುನಿಸು ಈಗ್ಲೂ ಕೂಡ ಅದು ಸಿದ್ಧಾಗೆ ಕಾಣಿಸ್ತಾ ಇದೆ. SR ಶ್ರೀನಿವಾಸ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಮನಸ್ತಾಪವನ್ನ ಬಗೆಹರಿಸೋದಕ್ಕೆ ಮುಂದಾದ್ರೂ ಕೂಡ ನೋ ಯೂಸ್. ನೋಡಿ, ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರುವಂತದ್ದು. ರಂಗನಾಥ್ ಹೇಳ್ತಾರೆ, ಪಕ್ಕ ನಿಂತ್ಕೊಳ್ಬಾರಪ್ಪ, ನೀವು ಹಿರಿಯ ಶಾಸಕ ಇದೆಯಾ, 5 ಬಾರಿ ಗೆದ್ದಿರುವಂತದ್ದು, ಕಾಂಗ್ರೆಸ್ನ ನಾಯಕ, ಜಿಲ್ಲಾ ನಾಯಕ, ಬಂದ್ ಪಕ್ಕದಲ್ಲಿ ನಿಂತ್ಕೊಬಾರಪ್ಪ ಅಂತ ಕೈ ಹಿಡಿದ್ರೆ ಅವರನ್ನೇ ದೂಕಿ ನಾನ್ ಬರಲ್ಲ, ಅವ್ರ ಜೊತೆ ನಿಂತ್ಕೊಳ್ಳಲ್ಲ ಅನ್ನೋ ಸನ್ನೆಯನ್ನ ಮಾಡ್ತಾರೆ ಕೋಪದ ಮುಖದಿಂದ. ಅಂದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲಾಗಿರುವಂತ ಪರಿಸ್ಥಿತಿ. ಇದು ತುಮುಲ್ ಎಲೆಕ್ಷನ್ ಇಂದ ಶುರುವಾದಂತದ್ದು. ಏನು, ಶಾಸಕ SR ಶ್ರೀನಿವಾಸ್ ಅವರ ಪತ್ನಿಗೆ ತುಮುಲ್ ಅಧ್ಯಕ್ಷ ಪಟ್ಟ ಸಿಗಲಿಲ್ಲ ಅನ್ನುವಂತ ಕಾರಣದಿಂದಾಗಿ ಈ ಮುನಿಸು ರಾಜಣ್ಣನ ವಿರುದ್ಧವಾಗಿ ಹಾಗೆ ಜಿ ಪರಮೇಶ್ವರ್ ವಿರುದ್ಧವಾಗಿ ಶುರುವಾಗಿರುವಂತ ಮುನ್ಸು ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಒಂದಕ್ಕೊಂದು ಬೆಳಿತಾ ಹೋಗ್ತಾ ಇದೆ ಬಿಟ್ರೆ, ಮುನಿಸು ಮುಂದುವರಿತಾ ಇದೆ ಬಿಟ್ರೆ, ಅದನ್ನ ಶಮನ ಮಾಡೋದಕ್ಕೆ ಸ್ವತಃ ಸಿಎಂ ಕೂಡ ಮಧ್ಯವಸ್ಥಿಕೆಯನ್ನ ವಹಿಸಿದ್ರು. ಆದ್ರೆ ಇದು ವಿಫಲ ಆಗಿದೆ.
KSRTC ನಿಗಮ ಅಧ್ಯಕ್ಷ ಪಟ್ಟವನ್ನ SR ಶ್ರೀನಿವಾಸ್ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ ಸಚಿವ ಸ್ಥಾನ ಕೊಡಬೇಕಿತ್ತು ಅನ್ನುವಂಥದ್ದು ಅಭಿಮಾನಿಗಳ ಹಾಗೆ ಗುಬ್ಬಿ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ. ಕಾಂಗ್ರೆಸ್ ಬಂದಿದ್ಯಾಕೆ? JDS ನಲ್ಲಿ ಮೊದಲನೇ ಬೆಂಚ್ ಅಲ್ಲಿ ಇದ್ರು, ಕಾಂಗ್ರೆಸ್ ಬಂದೀಗ 3ನೇ ಬೆಂಚ್ ಅಲ್ಲಿ ಇದ್ದಾರೆ. ಇದು ಸ್ವತಃ ಪುನೀತ್ SR ಶ್ರೀನಿವಾಸ್ಗೆ ಹೇಳಿದ್ದಾರೆ, ನಾನು JDS ನಲ್ಲಿ ಇದ್ದಾಗ ನಾನು ಮೊದಲನೇ ಬೆಂಚ್ ಅಲ್ಲಿ ಇದ್ದೆ, ಕಾಂಗ್ರೆಸ್ ಬಂದು ನನಗೆ ಲಾಸ್ಟ್ನೇ ಬೆಂಚ್ ಕುತ್ಕೊಳ್ಬೇಕಾದಂತ ಅನಿವಾರ್ಯ ಬಂದಿದೆ ಅಂತ ಅವರೇ ಅನೇಕ ಕಾರ್ಯಕರ್ತಗಳ ಜೊತೆ ಹಂಚ್ಕೊಂಡಿದ್ದಾರೆ. ಅಂದ್ರೆ SR ಶ್ರೀನಿವಾಸ್ ಅಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದಂತವ್ರು. JDS ನಿಂದಲೂ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು 5 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷ ಸತತ 25 ವರ್ಷ ಗುಬ್ಬಿಯಲ್ಲಿ ಅವರು ಆಡಳಿತವನ್ನ ನಡೆಸಿದ್ದಾರೆ. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವರು ಗೆಲುವನ್ನ ಅಭಿಮಾನಿಗಳನ್ನೇ ಹೊಂದಿದ್ದಾರೆ. ಹೌದು, ಗೆಲುವನ್ನೇ ಅವ್ರು ನಡ್ಕೊಳ್ಳುವಂತ ರೀತಿ ಆಗಿರ್ಬೋದು, ಅವ್ರ ನಡೆ ಆಗಿರ್ಬೋದು. SR ಶ್ರೀನಿವಾಸ್ ಅವ್ರ ಹಿಂದೆ ಸಾಕಷ್ಟು ಅಭಿಮಾನಿಗಳ ಬಲ ಇದೆ. ಅಲ್ಲಿ ಜಾತ್ಯತೀತವಾಗಿ ಜಾತಿ ಮೀರಿ ಅವರು ಅಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಈಗ ಬಿಸಿ ತುಪ್ಪ ಆಗಿರೋದೇನಪ್ಪಾ ಅಂದ್ರೆ ಕಾಂಗ್ರೆಸ್ ಬಂದ್ರು. ಈಗ ಈ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಹೌದು. ಈ ಅಸಮಾಧಾನ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅಂದ್ರೆ ತುಮೂಲ್ ಎಲೆಕ್ಷನ್. ತುಮೂಲ್ ಎಲೆಕ್ಷನ್ ಅಲ್ಲಿ ಅನ್ಕೊಂಡಿದ್ರು ನನ್ನ ಹೆಂಡತಿಗೆ ಬರುತ್ತೆ ಅಂತ ತುಂಬಾ ಆಸೆಗಳನ್ನ ಹೊತ್ಕೊಂಡಿದ್ರು. ಆದ್ರೆ ಇದು ಪಾವಗಡ ವೆಂಕಟೇಶ್ ಅವ್ರಿಗೆ ಯಾವಾಗ ಹೋಯ್ತು, ಅವ್ರು ಅದರಿಂದ ಅವ್ರು ತುಂಬಾ ಬೇಸರ ಒಳಗಾದ್ರು. ನೋಡಿ, ಜೊತೆಲೇ ಕುತ್ಕೊಂಡು ಊಟ ಮಾಡ್ತಿದ್ದಂತ ಸ್ನೇಹಿತರು ಬೆಳಗ್ಗೆ ಆದ್ರೆ ವಾಕಿಂಗ್ ಜೊತೆ ಹೋಗ್ತಾ ಇದ್ದವರು. ವೆಂಕಟೇಶ್ SR ಶ್ರೀನಿವಾಸ್ ಮನೆ ಹತ್ರ ಇರ್ತಿದ್ರು. ಹೌದು, ಪ್ರತಿ ಒಂದು ಹುಟ್ಟಹಬ್ಬ ಆಗಿರ್ಲಿ, ಮದ್ವೆ ಆಗಿರ್ಲಿ, ಏನೇ ಕಾರ್ಯಕ್ರಮ ಆಗಿರ್ಲಿ, ಅಷ್ಟು ಕಾರ್ಯಕ್ರಮದಲ್ಲಿ SR ಶ್ರೀನಿವಾಸ್ ಜೊತೆ ವೆಂಕಟೇಶ್ ಜೊತೆ ಆಗಿರ್ಲಿ. ಈಗ ಇಲ್ಲ, ಜೊತೆಲೇ ಇಲ್ಲ. ಈಗ ನೋಡ್ದಂಗೆ ಈ ವಿಡಿಯೋದಲ್ಲಿ ಎಲ್ಲೋ ಕಾಣಿಸಿದಾರೆ ಅಷ್ಟೇ ಜೊತೆಯಲ್ಲಿ. ಅವರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಏನ್ ಕಿತ್ತಾಡ್ಕೊಂಡಿದ್ದಾರೆ, ಈ ವಿಡಿಯೋದಲ್ಲಿ ಮಾತ್ರ ಅವ್ರ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ಅಲ್ಲಿ ಬಂದಿರೋದೇನಂದ್ರೆ ಸ್ನೇಹಿತರುಗಳು ಚೆನ್ನಾಗಿದ್ವಿ, ಸ್ನೇಹಿತರುಗಳ ಮಧ್ಯೆನೆ ಬೆಂಕಿ ಹಚ್ಚಿಬಿಟ್ರಲ್ಲ ಪರಮೇಶ್ವರ್ ಅವರು, ರಾಜಣ್ಣ ಅವರು ಸೇರಿ. ಈಗ ರಾಜಣ್ಣ ಅವ್ರ ಮೇಲೂ ಕೂಡ ತೀವ್ರವಾದಂತ ಅಸಮಾಧಾನ ಇದೆ. ಯಾಕಪ್ಪ ಅಂದ್ರೆ ತುಂಬಾ ಆಸೆಗಳನ್ನ ಹೊತ್ಕೊಂಡಿದ್ದೆ ನಾನು, ಬೆಟ್ಟದಷ್ಟು ಆಸೆ ಇತ್ತು. ಆದ್ರೆ ನನಗೆ ಈ ರೀತಿ ಆಸೆ ತೋರಿಸಿ ಎಲ್ಲ ಒಂದ್ ಕಡೆ ಮಣ್ಣೆರ್ಚಿದ್ರ ಅನ್ನೋ ರೀತಿಯಲ್ಲಿ ಶ್ರೀನಿವಾಸ್ ಅವರು ಯೋಚನೆ ಮಾಡ್ತಾ ಇದ್ರು. ತುಂಬಾ ಅಸಮಾಧಾನ ಕೂಡ ಇತ್ತು. ಅದೇ ರೀತಿ ರಾಜಣ್ಣ ಅವರ ಕಾರ್ಯಕ್ರಮದಲ್ಲಿ ಯಾವುದ್ರಲ್ಲೂ ಕೂಡ ಶ್ರೀನಿವಾಸ್ ಭಾಗಿನೇ ಆಗಿಲ್ಲ. ಆ ತುಮೂಲ್ ಎಲೆಕ್ಷನ್ ಆದಾಗಿಂದನೂ ಕೂಡ ರಾಜಣ್ಣ ಅವರ ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿಲ್ಲ. ಪರಮೇಶ್ವರ್ ಅವ್ರ ಜೊತೆನೂ ಕೂಡ ಜಾಸ್ತಿ ಕಾಣಿಸ್ಕೊಂಡೇ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮರೆಯಾಗಿದ್ದಾರೆ ಎಲ್ಲ ಒಂದ್ ಕಡೆ ಶ್ರೀನಿವಾಸ್. ಸ್ವತಃ KSRTC ಬಸ್ ಸ್ಟ್ಯಾಂಡ್ಗೆ ಅವತ್ತು ಮಹಿಳೆಯರಿಗೆ 500 ಕೋಟಿಯ ಒಂದು ಟಿಕೆಟ್ ಅನ್ನ ಕೊಡ್ಬೇಕಾದ್ರೂ ಕೂಡ ಸ್ವತಃ ನಿಗಮದ ಅಧ್ಯಕ್ಷರಾಗಿ, ನಿಗಮ ಮಂಡಳಿ ಅಧ್ಯಕ್ಷರೇ ಇಲ್ಲ ಅಲ್ಲಿ, ಹೋಗೇ ಇಲ್ಲ. ಎಲ್ಲ ಇದರಿಂದನೇ ಅನ್ಸುತ್ತೆ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಎಲ್ಲ ಒಂದ್ ಕಡೆ ಅಸಮಾಧಾನ ಸ್ಫೋಟ ಆಗಿದೆ. ರಾಜಣ್ಣ ಅವರು ಮತ್ತೆ ಪರಮೇಶ್ವರ್ ಅವರ ವಿರುದ್ಧ ಬಣವನ್ನ ಕಟ್ಕೊಂಡಿದ್ದಾರೆ. ಏನಂದ್ರೆ ಇಲ್ಲಿ ಮೂಲ ಬಂದ್ರೆ ಇಲ್ಲಿ ನೋಡಿ, ಸಿದ್ದರಾಮಯ್ಯನ ಬಣ, DKಶಿ ಬಣ ಅನ್ನುವಂಥದ್ದು ತುಮಕೂರಿನಲ್ಲೂ ಸೃಷ್ಟಿಯಾಗಿದೆ. ಹೌದು, ಸಿದ್ದರಾಮಯ್ಯನ ಬಣ ಯಾರು? ರಾಜಣ್ಣ, ಈ ರೀತಿಯಾಗಿ ಪರಮೇಶ್ವರು, TV ಜಯಚಂದ್ರ ಅಂತ ಬಂದ್ರೆ, DK ಶಿವಕುಮಾರ್ ಬಣ ಯಾರು? SR ಶ್ರೀನಿವಾಸ್, ಕುಣಿಗಲ್ ಶಾಸಕರು, ಈ ರೀತಿಯಾಗಿ ಷಡಕ್ಷರಿ, ಇವರೆಲ್ಲ DK ಶಿವಕುಮಾರ್ ಬಣ ಆಗ್ತಾರೆ. ಚಿಕ್ಕನಹಳ್ಳಿ ಕಿರಣ್ ಕುಮಾರ್. ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ DKಶಿ ತುಮಕೂರಿನ ಮೇಲೂ ಪ್ರಭಾವ ಬೀರಿದೆ. ತುಂಬಾ ಪ್ರಭಾವ ಬೀರ್ತಾ ಇದೆ. ಇಲ್ಲಿಯೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಅವರ ಬಣ ಇವರ ಬಣ ಭೇಟಿ ಆಗ್ತಾ ಇದೆ. ಆಮೇಲೆ ನೋಡಿ, ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ಇದೆಯಲ್ಲ, ಇದು ಬಹುದೊಡ್ಡ ನಷ್ಟ ಆಗೋದು ಯಾರಿಗಪ್ಪ ಫಸ್ಟ್ ಅಂದ್ರೆ SR ಶ್ರೀನಿವಾಸ್. ಗುಬ್ಬಿ ತಾಲೂಕಿಗೆ ನಷ್ಟ ಆಗೋದು. ಅದಕ್ಕೆ ಗುಬ್ಬಿ ತಾಲೂಕಿನ ಜನ ಏನ್ ಮಾಡ್ತಾರೆ, ನೇರವಾಗಿ ಬೇಲ್ಟ್ ಮಾಡಿ ಎಲೆಕ್ಷನ್ ಟೈಮ್ ಅಲ್ಲಿ SR ಶ್ರೀನಿವಾಸ್ ಕೊಡ್ತಾರೆ. ಅಲ್ಲ, ಅವ್ರು ಒಂದು ಹೇಳಿಕೆಯನ್ನಾದ್ರೂ ಕೊಟ್ಟಿದ್ರೆ, ಇಲ್ಲ ಬಂದು ಜನರ ಜೊತೆ ಸುಮ್ನೆ ರೈತರ ಜೊತೆ ನಿಂತಿದ್ರೆ, ಪಕ್ಷದ ಮುಖಾಂತರ ಅವ್ರು ಬರೋದು ಬೇಡ. ರೈತರು, ನಾನು ಒಬ್ಬ ರೈತ ಗುಬ್ಬಿ ತಾಲೂಕಲ್ಲಿ ಹುಟ್ಟಿದೀನಿ, ರೈತರ ಪರವಾಗಿ ನಾನು ಬರ್ತೀನಿ ಅಂತ ಒಂದು ಮಾತು ಕೊಟ್ಟು ಸಾಥ್ ಕೊಟ್ಟಿದ್ರೆ ಅವ್ರಿಗೆ ಜನ ಮುಂದೆ ಕೈ ಹಿಡಿತಾ ಇದ್ರು. ಆದ್ರೆ SR ಶ್ರೀನಿವಾಸ್ ಅವರು ಕೆಲಸ ಮಾಡ್ಲಿಲ್ಲ. ಪಕ್ಷೇತ್ವ ನಿಂತವಳು ಕೈ ಹಿಡಿದಿದ್ದಾರೆ. ಹೌದು, JDS ಹೋದ್ರು ಕೈ ಹಿಡಿದಿದ್ದಾರೆ. ಈ ಕಾಂಗ್ರೆಸ್ ಬಂದವರು ಅಲ್ಲೂ ಕೈ ಹಿಡಿದಿದ್ದಾರೆ. BJP ಪಾರ್ಟಿಗೆ ಒಂದು ಹೋಗಿಲ್ಲ, ಅದು ಕೂಡ ಗುಸು ಕೇಳಿ ಬರ್ತಾ ಇದೆ. ಆದ್ರೆ ಎಷ್ಟ್ರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು, ಯಾಕೆಂದ್ರೆ ನೋಡಿ, ಈಗ JDS BJP ಏನಾದ್ರೂ ಮೈತ್ರಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ಬಿಜೆಪಿಗೆ ಸ್ವತಃ ಬಿಜೆಪಿ ನಾಯಕರುಗಳೇ SR ಶ್ರೀನಿವಾಸ್ ಅವ್ರಿಗೆ ಗಳ ಹಾಕ್ಬೇಕು ಅನ್ನುವಂಥದ್ದು ಸುರೇಶ್ ಗೌಡ್ರ ನೇತೃತ್ವದಲ್ಲಿ ಅದು ಪ್ರಯತ್ನ ನಡೀತಾ ಇದೆ. ಆದ್ರೆ ಈಗ ಯಾವುದೇ ರೀತಿಯಾಗಿ ಎಲೆಕ್ಷನ್ ಇಲ್ಲ, ಯಾವುದೇ ರೀತಿಯಾಗಿ ಈಗ ಬದಲಾವಣೆ ಅಂತ ಮಾಡಬಾರ್ದು ಅನ್ನುವಂತ ಒಂದೇ ಒಂದ್ ಕಾರಣಕ್ಕೆ SR ಶ್ರೀನಿವಾಸ್ ಕೈ ಕಟ್ಕೊಂಡ್ ಕೂತಿದ್ದಾರೆ. JDS ನಲ್ಲೂ ಕೂಡ ಸ್ವತಃ ಸಾರಾ ಮಹೇಶ್ ಮೈಸೂರಿನಲ್ಲಿ ಆಹ್ವಾನ ಮಾಡ್ತಾರೆ SR ಶ್ರೀನಿವಾಸ್. ಅವ್ರು ಹೇಳ್ತಾರೆ, ಬರೋದಾದ್ರೆ ನಾವು ತೆರೆದ ಮನೆ, ಬರ್ಬೋದು ಒಳಗಡೆ, ನಾವ್ ಯಾರನ್ನೂ ಕೂಡ ಬರೋದ್ ಬೇಡ ಅಂತಾನೆ ಹೇಳೋದಿಲ್ಲ, ಬಂದ್ರೆ ನಾವೆಲ್ಲರನ್ನೂ ಸ್ವಾಗತ ಮಾಡಿ. ಗೌರಿ ಶಂಕರ್ JDS ಬಿಟ್ಕಿಟ್ರು, ಹೌದು, SR ಶ್ರೀನಿವಾಸ್ ಕೂಡ JDS ಬಿಟ್ಕಿಟ್ರು.
ಅಂದ್ರೆ ಇವರೆಲ್ಲ ದೊಡ್ಡ ನಾಯಕರಾಗಿದ್ರು ಇಲ್ಲಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಅಲ್ಲ ಅವ್ರು ಬರೀ ತುಮಕೂರು ಜಿಲ್ಲೆ ಅವರ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸ್ಕೊಂಡಿರ್ಲಿಲ್ಲ, ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೂಡ SR ಶ್ರೀನಿವಾಸ್ ಗೊತ್ತಿತ್ತು, ಎಲ್ಲರೂ ಕೂಡ ಗೊತ್ತಿತ್ತು. ಟಿಕೆಟ್ ಕೊಡೋದ್ರ ಜೊತೆ ಇವ್ರನ್ನ ಶಿಕ್ಷಣ ಸಚಿವನಾಗೂ ಮಾಡಿದೆ, ಅಧಿಕಾರನೂ ಕೊಟ್ಟಿದೆ ಬಂದಾಗ್ಲೆಲ್ಲ. ಅಂದ್ರೆ ಗೌರಿಶಂಕರ್ ಅವ್ರಿಗೂ ಕೂಡ ಅಷ್ಟೇ. ಇವರೆಲ್ಲ ಈಗ ಸಮುದ್ರ, ಇದು ಕಾಂಗ್ರೆಸ್ ಅನ್ನೋದೇ ಸಮುದ್ರ. ಇಲ್ಲಿನೇ ಫಸ್ಟ್ ಲೈನ್ ಲೈಡರ್ಗಳು ಸೆಕೆಂಡ್ ಲೈನ್ ಲೈಡರ್ಗಳು ಕಾಂಗ್ರೆಸ್ ನಲ್ಲೇ ಇದ್ದಾರೆ. ಅಲ್ಲ ಈಗ ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ, ನಮ್ಮದಾದಂತ ಒಂದು ದೊಡ್ಡ ಕೆರೆಯಲ್ಲಿ ಕಟ್ಟೆಯಲ್ಲಿ ನಾವೇ ರಾಜರಂತೆ ಬದುಕ್ತಾ ಇದೀವಿ. ಯಾವ್ದೋ ಸಮುದ್ರಕ್ಕೆ ತಗೊಂಡ್ ಹಾಕಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿಗೆ ನಾವೇನಾದ್ರೂ ಆಹಾರ ಆಗ್ತೀವ ಅಂತ ಅವ್ರಿಗೆ ಭಯ ಶುರುವಾಗಿದೆ. ಎಸ್ ವೀಕ್ಷಕರೇ, ಒಟ್ಟಾರೆ ರಾಜಕೀಯ ದಿನದಿಂದ ದಿನಕ್ಕೆ ದಿಕ್ಕು ಬದಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಜಿಲ್ಲೆಯಲ್ಲಿ. ಸೋಮಣ್ಣನ ವಿರುದ್ಧವಾಗಿ ಈಗ ಸುರೇಶ್ ಗೌಡ್ರು ಕೂಡ ಮುನಿಸ್ಕೊಂಡಿದ್ದಾರೆ, ಜ್ಯೋತಿ ಗಣೇಶ್ ಮುನಿಸ್ಕೊಂಡಿದ್ದಾರೆ, ಜಿಲ್ಲಾಧ್ಯಕ್ಷ ಎಂಬಾಕರ್ ರವಿ ಮುನಿಸ್ಕೊಂಡಿದ್ದಾರೆ. ಈಗ ಮೊನ್ನೆ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಕಾರ್ಯಕ್ರಮದಲ್ಲಿ ಸುರೇಶ್ ಬಾಬು ಅವ್ರಿಗೂ ಕೂಡ ಸೋಮಣ್ಣ ಅವರು ಅವರ ಬಗ್ಗೆ ಇಲ್ಲ ಸಲ್ಲದವಾಗಿ ಅಪಮಾನವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೆಡಿಎಸ್ CLP ನಾಯಕ, ಜೆಡಿಎಸ್ ಶಾಸಕಾಂಗ ನಾಯಕ ಆಗಿರುವಂತ ಸುರೇಶ್ ಬಾಬು ವಿರುದ್ಧ ಮಾತಾಡಬಾರ್ದಿತ್ತು. ಅಲ್ಲ ಇವರು ಸೋಮಣ್ಣ ಅವ್ರು ಏನಿದ್ದಾರೆ, ಈ MP ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ನಾವು ಗೆಲ್ಬೇಕು ಅಂತ ಏನು ಎಲ್ಲಾ ಕ್ಷೇತ್ರಗಳಿಗೆ ಬರ್ತಾ ಕೊಟ್ಬಿಟ್ರು. ಸುರೇಶ್ ಕೈ ಹಿಡ್ಕೊಂಡು ಬಾಬಣ್ಣ ಬಾಬಣ್ಣ ಅಂತ ಹೇಳಿದ್ರು. ಬಾಬಣ್ಣ ನೀವೇನ್ ಕೆಲಸ ಮಾಡಿದ್ರು ನಾವ್ ಜೊತೆಲಿ ಇರ್ತೀವಿ ಅಂತ ಹೇಳಿ ಬಂದವ್ರು. ಇವಾಗ ಬಾಬಣ್ಣ ತಗೋ ಸರಿಯಾಗಿ ನಿನಗೆ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾರೆ. ಹೌದು ನೋಡಿ, ಇದು ಈಗ ಜಿಲ್ಲೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಒಂದು ಏನಿದೆ ಅಸಮಾಧಾನ ಸ್ಫೋಟ ಅಂತಾನೆ ಹೇಳ್ಬೋದು. ಇವತ್ತು ಬಹುತೇಕ ಎರಡು ಸ್ಟೋರಿಗಳು ಕೂಡ ಪರಿಣಾಮಕಾರಿಯಾಗಿರುವಂತದ್ದು. ಮೊದಲನೇದು ಚಿಕ್ಕನಾಯಕನಹಳ್ಳಿ ಸಾಯಿಗಂಗಾ ಆಸ್ಪತ್ರೆ ಕರ್ಮಕಾಂಡ, ಇದಕ್ಕೆ ಆಕ್ಷನ್ ಕ್ರಮ, ಕಠಿಣ ಕ್ರಮವನ್ನ ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ಅಮೋಘ್ ಟಿವಿ ಆಗ್ರಹ. ಇದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವಂಥದ್ದು ಅಮೋಘ್ ಟಿವಿ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದೆ. ಸ್ಥಳೀಯ